ದೇಶದಲ್ಲೇ ಬಹಳ ವೇಗವಾಗಿ ಅಭಿವೃದ್ಧಿ ಪಥದತ್ತ ಸಾಗುವಂತ ಒಂದು ಜಿಲ್ಲೆ. ಬಹುಶಃ ಬೇರೆಲ್ಲ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಜಿಯೋಗ್ರಫಿಕಲಿ ಆಗಿ ನಮ್ಮ ವ್ಯಾಪ್ತಿ ಬಹಳ ಕಮ್ಮಿ ಇದ್ರೂ ಕೂಡ ನಮ್ಮ ಜಿಲ್ಲೆಯ ಕೊಡುಗೆ ಇವತ್ತು ಇಡೀ ವಿಶ್ವದಲ್ಲೇ ಜನರು ಕೊಂಡಾಡುವಂಥದ್ದು, ಮೆಚ್ಚುವಂಥದ್ದು. ಈಗಾಗಲೇ ಶೈಕ್ಷಣಿಕವಾಗಿ ನಮ್ಮ ಸಾಧನೆ, ಬ್ಯಾಂಕಿಂಗ್ ಕ್ಷೇತ್ರದ ಸಾಧನೆಗಳು, ಅದರ ಜೊತೆಗೆ ಅತಿ ಹೆಚ್ಚು ಪದವೀಧರರನ್ನು, ಇಂಜಿನಿಯರ್ಸ್, ಡಾಕ್ಟರ್ಸ್ ಅನ್ನು ಕೊಡುಗೆಯಾಗಿ ನೀಡಿರುವಂಥ ಜಿಲ್ಲೆ ಯಾವ್ದು ಕೇಳಿದ್ರೆ ನಮ್ಮ ಉಡುಪಿ ಜಿಲ್ಲೆ. ಅದರಿಂದಾಗಿ ಉಡುಪಿಯ ಭವಿಷ್ಯ ಕೂಡ ಬಹಳ ಉಜ್ವಲ ಇದೆ ಎಂಬುದನ್ನು ನಾವು ಹೇಳುವುದಲ್ಲ, ಇಡೀ ವಿಶ್ವದ ಜನರು ನಮ್ಮ ಜಿಲ್ಲೆಯ ಭವಿಷ್ಯದ ಬಗ್ಗೆ ಮಾತಾಡ್ತಾರೆ. ಇವತ್ತು ಕಾರ್ತಿಕ್ ಅವರು ಒಂದು ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ಒಂದು ಒಳ್ಳೆಯ ಒಂದು ಲಾಂಚಿಂಗ್ ಅನ್ನು ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಆಲ್ ಅಂಡರ್ ಒನ್ ರೂಫ್ ಅಂತ ಇವತ್ತು ವೆಹಿಕಲ್ ಇಲ್ಲದ ಮನೆ ಇಲ್ಲ, ಮನೆ ಇಲ್ಲದ ವೆಹಿಕಲ್ ಇಲ್ಲ ರೀತಿಯಲ್ಲಿ. ಯಾಕೆಂದ್ರೆ ಹೇಳಿದ್ರೆ ನಮ್ಮ ದಿನನಿತ್ಯದ ಜೀವನಕ್ಕೆ ನಾವು ವೆಹಿಕಲ್ ಇಲ್ಲ ಅಂದ್ರೆ ಅದನ್ನು ನಡೆಸ್ಕೊಳ್ಳಿಕ್ಕೆ ಬಹಳ ಕಷ್ಟ. ಆ ಸಂದರ್ಭದಲ್ಲಿ ಬಂದಂತ ಆ ವೆಹಿಕಲ್ಗಳಿಗೆ ಸರಿಯಾದ ವ್ಯವಸ್ಥೆ, ಅದಕ್ಕೆ ಸರಿಯಾದ ರೂಪವನ್ನು ಕೊಡಬೇಕಾದ್ರೆ ಸರಿಯಾದ ವ್ಯವಸ್ಥೆಯನ್ನು ಕೂಡ ನಮ್ಮ ಜಿಲ್ಲೆಯಲ್ಲೇ ನಾವು ಮಾಡ್ಕೊಳ್ಬೇಕಾಗ್ತದೆ. ಉಡುಪಿ ಜಿಲ್ಲೆಯಲ್ಲಿದ್ದ ಒಂದು ಕೊರತೆ ಯಾವ್ದು ಕೇಳಿದ್ರೆ ಈ ರೀತಿಯ ಒಂದು ಐರಾತದ ಈ ಒಂದು ವ್ಯವಸ್ಥೆ, ಆಲ್ ಅಂಡರ್ ಒನ್ ರೂಫ್ ಅನ್ನು ಇವತ್ತು ನೀಗಿಸುವಂತ ಕೆಲಸ ಕಾರ್ತಿಕ್ ಅವರ ತಂಡದವರು ಇವತ್ತು ಮಾಡಿ ಉಡುಪಿಯ ಜನರಿಗೆ ಒಂದು ದೊಡ್ಡ ರೀತಿಯ ಕೊಡುಗೆ ಕೊಟ್ಟದಕ್ಕಾಗಿ ಒಬ್ಬ ಶಾಸಕರಲ್ಲಿ ಕಾರ್ತಿಕ್ ಅವರಿಗೆ, ಅವರ ಇಡೀ ತಂಡಕ್ಕೆ ನನ್ನ ವಿಶೇಷವಾದ ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸಿದ. ಈ ಒಂದು ಉದ್ಯಮದ ಮೂಲಕ ಯಶಸ್ಸು ನಿಮ್ಮ ಪಾಲಿಗೆ ದೊರೆಯಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ. ಬಹುಶಃ ವಿಶ್ವಣ್ಣನವರ ಒಂದು ಕಠಿಣ ಪರಿಶ್ರಮ 40 ವರ್ಷದ ಹಿಂದೆ ಅವರು ವಿಶ್ವಕುಮಾರ್ ಬಾಡಿ ವರ್ಕ್ಸ್ ನ ಮೂಲಕ ಇಡೀ ಕರಾವಳಿ ಭಾಗದ ಜನರ ಮನಸ್ಸನ್ನು ಗೆದ್ದಿತ್ತು. ಯಾಕೆಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಒಂದು ಛಲ ಇಟ್ಕೊಂಡು ಕೆಲಸ ಮಾಡಿದ್ರೆ ಏನೆಲ್ಲ ಸಾಧಿಸಲಿಕ್ಕೆ ಆಗುವುದು ಎಂಬುದನ್ನು ಇವತ್ತು ವಿಶ್ವಕುಮಾರ್ ಅವರ ಗ್ಯಾರೇಜ್ ನ ಮೂಲಕ ಮಾಡಿಕೊಟ್ಟಿದ್ದಾರೆ. ಇಡೀ ಕರಾವಳಿ ಭಾಗದ ಬಹಳಷ್ಟು ಬಸ್ಗಳನ್ನು ತಯಾರಿ ಮಾಡುವ ಸಂದರ್ಭದಲ್ಲಿ ಅದರ ಒಂದು ಹೊಸ ರೂಪವನ್ನು ಕೊಡುವಂತ ಕೆಲಸವನ್ನು ವಿಶ್ವಕುಮಾರ್ ಬಾಡಿ ವರ್ಕ್ಸ್ ನ ಮೂಲಕ ಮಾಡಿಕೊಡಿ. ಅದಕ್ಕೆ ನಮ್ಗೆಲ್ಲಿಗೆ ಬಹಳ ಹೆಮ್ಮೆ. ನಮ್ಮ ಊರಿನ ಒಬ್ರು ಈ ರೀತಿ ಒಂದು ಪರಿಶ್ರಮದಿಂದ ಈ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅದು ನಮ್ಮ ಜನರಿಗೆ, ನಮ್ಮ ಉಡುಪಿ ಜನತೆಗೆ ಸಿಕ್ಕಿದ ಒಂದು ಗೌರವ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕಾರ್ತಿಕ್ ಅವರು ಕೂಡ ಅದೇ ರೀತಿ ತನ್ನ ಇಂಜಿನಿಯರಿಂಗ್ ಪದವಿಯನ್ನು ನಿಟ್ಟೆಯಲ್ಲಿ ಮಾಡುವ ಸಂದರ್ಭದಲ್ಲಿ ಕೂಡ ಬಹಳ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಶಿವದವರ ಗುರಿ ಸಾಧಿಸುವಂತ ಕೆಲಸ ಈ ಒಂದು ಐರಾತದ ಮೂಲಕ ಆಗಿದೆ ಅಂತ ಹೇಳಿ ನಾನು ತುಂಬಾ ಸಂತೋಷ ಪಡ್ತೇನೆ. ಯಾಕೆಂತ ಹೇಳಿದ್ರೆ ನಿಟ್ಟೆಯಲ್ಲಿ ತನ್ನ ವಿದ್ಯಾಭ್ಯಾಸ ಮಾಡೋ ಸಂದರ್ಭದಲ್ಲಿ ಕೂಡ ಹೊಸ ತನ್ನ ಕನಸನ್ನು ಕಂಡವರು. ಈಗ ಆ ಸಂದರ್ಭದಲ್ಲಿ ಪುಣೆಯಲ್ಲಿ ಅವರು ತಯಾರಿಸಿದ ಒಂದು ಕಾರಿಗೆ ಆ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿತು ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ಉಡುಪಿಯ ಈ ಯುವಕ ಇನ್ನಷ್ಟು ಸಾಧನೆಗಳ ಮೂಲಕ ನಮ್ಮ ದೇಶದ ಗೌರವವನ್ನು ವಿಶ್ವಸಿಸುವಂತಹ ಒಂದು ಒಳ್ಳೆಯ ಲಕ್ಷಣಗಳು ಈ ಒಂದು ಕಾರ್ಯಕ್ರಮದ ಮೂಲಕ ನಮಗೆ ಕಾಡ್ತಿದೆ. ತಾವೆಲ್ಲ ನೋಡಿರ್ಬೋದು, ಟೆಕ್ನಾಲಜಿ ವೈಸ್ ನಮ್ಮ ದೇಶ ಇವತ್ತು ಬಹಳ ಅದ್ಭುತ ರೀತಿಯ ಸಾಧನೆಗಳನ್ನು ಮಾಡ್ತಿದೆ. ಐರಾತ ಆಟೋ ಅನ್ನುವಂತ ಹೆಸರಿನಲ್ಲಿ ನಾವೆಲ್ಲ ಇವತ್ತು ಉದ್ಘಾಟನಾ ಕಾರ್ಯಕ್ರಮಕ್ಕೋಸ್ಕರ ಒಟ್ಟು ಸೇರಿದ್ದೇವೆ. ಇವತ್ತು ತಂದೆಗೊಂದು ಕಾರು, ಮಗನಿಗೊಂದು ಕಾರು, ಹೆಂಡತಿಗೊಂದು ಕಾರು, ವಾಹನದ ಸಾಂದ್ರತೆ ಜಾಸ್ತಿ ಆದಂತ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ಅವಶ್ಯಕವಾದಂತ ವಿಚಾರ ಏನು ಅಂತ ಹೇಳಿದ್ರೆ ಇವತ್ತು ಅದಕ್ಕೆ ಅನುಗುಣವಾಗುವಂತ ವ್ಯವಸ್ಥೆಗಳು ಬೇಕು. ಆ ದೃಷ್ಟಿಯಲ್ಲಿ ಹಿಂದೆ ಅವರ ತಂದೆಯವರು ಕೂಡ ವ್ಯಾಪಾರದಲ್ಲಿ ಸಾಕಷ್ಟು ತೊಡಗಿಸಿಕೊಂಡಂಥವರು, ಕಟ್ಪಾಡಿಯಲ್ಲಿ ಹೆಸರುವಾಸಿಯಾದಂಥ ಒಂದು ಕುಟುಂಬ. ಅದೇ ರೀತಿಯಲ್ಲಿ ಇತ್ತೀಚಿನ ದಿನ ಬಹಳ ಹಿಂದೆ, ಕೆಲವು ವರ್ಷಗಳ ಹಿಂದೆ ಸಾಫ್ಟ್ವೇರ್ ಅಲ್ಲಿ ಕೂಡ ಇವತ್ತು ತೊಡಗಿಸುವಂತ ಕೆಲಸ ಕಾರ್ಯವನ್ನು ಮಾಡಿದ್ರು. ಪ್ರಸ್ತುತ ಅವಶ್ಯಕತೆಗೆ ಹೊಂದಿಕೊಂಡು ಈ ಒಂದು ವ್ಯವಸ್ಥೆ ಕೂಡ ಚಾಲನೆ ಕೊಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾನು ಐರಾತ್ಯ ಅಂತೇಳಿ ಇನ್ವಿಟೇಷನ್ ನೋಡುವಾಗ ಹೆಚ್ಚಿನ ಅಂಶ ನಾನು ಆಲೋಚನೆ ಮಾಡಿಲ್ಲ, ಇಷ್ಟೊಂದು ಸವಲತ್ತುಗಳು ಇಲ್ಲಿ ಉಂಟು ಅಂತೇಳಿ. ಹೆಚ್ಚಿನ ಅಂಶ ವಿಕಸಿತ ಭಾರತದ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಸತ್ಯೇಂದ್ರ ಪೈಗಳು ಹೇಳಿದಂತ ರೀತಿಯಲ್ಲಿ ಬಡ್ಡಿ ರಹಿತವಾದಂತಹ ಸಾಲವನ್ನು ಕೂಡ ಕೊಡಬಹುದು ಬ್ಯಾಂಕಿನವರು. ಯಾಕೆಂತ ಹೇಳಿದ್ರೆ ಅನ್ಅಕೌಂಟೆಡ್ ಫಂಡ್ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿದೆ ಬ್ಯಾಂಕ್ನಲ್ಲಿ. ನಾನು ಹಿಂದೆ ಕಾರ್ಯಕ್ರಮ ಇತ್ತು, ಸೆಂಟ್ರಲ್ ಗವರ್ಮೆಂಟ್ ಕಾರ್ಯಕ್ರಮ ಇತ್ತು, ಬಿಂದೂರವರು ಇವತ್ತು ಅಲ್ಲಿ ಪ್ರಾರಂಭ ಮಾಡಿದಂತ ಏನು ಇವತ್ತು ಅಲ್ಲಿಯ ಯಾವ ರೀತಿಯ ಇವತ್ತು ಸಾಫ್ಟ್ ಇದನ್ನ ತಯಾರು ಮಾಡ್ತಾ ಇದ್ರು, ಜೀರಿಗೆ ಇವತ್ತು ಅದಕ್ಕೆ ಬಡ್ಡಿ ರಹಿತವಾದಂತಹ ಸಾಲ ಕೊಡಿಸಿದ್ದೇವೆ ನಾವು. ಬಡ್ಡಿ ರಹಿತವಾದಂತಹ ಸಾಲ ಕೊಡಿಸುವಂತ ಕೆಲಸ ಕಾರ್ಯ ಮಾಡಿತ್ತು ಆ ಸಂದರ್ಭದಲ್ಲಿ. ಇವತ್ತು ಬಹಳ ದೊಡ್ಡದಾಗಿ
ಇವತ್ತು ಇಡೀ ಸೌತ್ ಇಂಡಿಯಾದಲ್ಲಿ ರೈಲ್ವೆಗೆ ಬೇರೆ ಬೇರೆ ರೀತಿಯಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಅದು ಬೆಳವಣಿಗೆ ಆಗಿದೆ. ಆ ದೃಷ್ಟಿಯಲ್ಲಿ ಅಂತ ಅವಕಾಶಗಳು ಹೆಚ್ಚಿನ ಸಹ ಇವತ್ತು ಕೇಂದ್ರ ಸರ್ಕಾರದ ಮುಖಾಂತರ ಇಂಥ ಈ ಅವಶ್ಯಕವಾದಂಥ ವಿಚಾರದಡಿಯಲ್ಲಿ ತೊಡಗಿಸುವಂಥ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಳ್ಬೋದು. ಹೆಚ್ಚಿನ ಸಹ ತಾವು ಹುಡುಕ್ಬೋದು ಅಂತ ಅವಕಾಶ ಎಲ್ಲಿದೆ ಅಂತ ಹೇಳಿ. ಆ ದೃಷ್ಟಿಯಲ್ಲಿ ನಾನು ಮತ್ತೊಮ್ಮೆ ಈ ಎಲ್ಲ ವ್ಯವಸ್ಥೆಗಳನ್ನು ಒದಗಿಸಿಕೊಟ್ಟಂತ ಈ ಐರತ್ಯ ರಥದ ಮಾಲಕರು, ಎಲ್ಲ ಮುಖಂಡರುಗಳಿಗೆ, ಅದಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿ ವರ್ಗದವರಿಗೆ, ತಮ್ಗೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನ, ಶುಭಾಶಯವನ್ನು ಕೋರ್ಕೊಂಡು ಎಲ್ಲರಿಗೂ ನಮಸ್ಕಾರ. ಐರಥ ಕಡೆಗೂ ಒಂದು ಈ ಮಟ್ಟಕ್ಕೆ ಬೆಳೀತದೆ ಅಂತ ನಾವು ಎಣಿಸ್ಲಿಲ್ಲ. ನಾವೊಂದು ಸಣ್ಣ ಮಟ್ಟಿನಲ್ಲಿ ಮಾಡ್ಲಿಕ್ಕೆ ಹೊರಟದ್ದು, ಅದನ್ನ ಒಂದು ಕೃಷ್ಣ ಸರ್ ಮತ್ತೆ KSP ಸರ್ ಸಪೋರ್ಟ್ ನಲ್ಲಿ ಇದು ಇಷ್ಟು ದೊಡ್ಡದು ಬೆಳೀತದೆ ಅಂತ ಆಕ್ಚುಲಿ ನಾನು ಕೂಡ ಎಣಿಸ್ಲಿಲ್ಲ. ಇದಕ್ಕೆ ಎಲ್ಲ ಇನ್ನೂ ಬೆಳಿಬೇಕಾದ್ರೆ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕಿದೆ. ನಾನು ಕೇಳೋದಷ್ಟೇ ಅಂತಂದ್ರೆ ಈ ಕಾಲ ಐರಥ ಓಪನ್ ಆಯ್ತು, ಇನ್ನು ಬೇಕಿರೋದೆಲ್ಲ ನಿಮ್ಮ ಸಪೋರ್ಟ್. ಈಗ ಇನ್ನೊಬ್ಬನ ಬಾಯಿಗೆ ಹೋದ್ರೆ ಮಾತ್ರ ಅದು ಇಲ್ಲಿಗೆ ಗಾಡಿ ಬರ್ಲಿಕ್ಕೆ ಚಾನ್ಸ್. ಯಾಕಂದ್ರೆ ಇಲ್ಲಿ 25 ಜನ, ಆಲ್ಮೋಸ್ಟ್ 50 ಪೀಪಲ್ ಆಕ್ಚುಲಿ ಬೇಕಿದಕ್ಕೆ ವರ್ಕ್ ಮಾಡ್ಲಿಕ್ಕೆ. ಇಲ್ಲಿ 50 ಪೀಪಲ್ ವರ್ಕ್ ಮಾಡ್ಬೇಕಾದ್ರೆ ಅಷ್ಟೇ ನಮ್ಗೆ ವರ್ಕ್ ಫೋರ್ಸ್ ಬರ್ಬೇಕು ಹೊರಗಿಂದ, ಅಷ್ಟೇ ಬಿಸ್ನೆಸ್ ಬಂದ್ರೆ ಇದು ಸಂಸ್ಥೆ ಬೆಳೀತದೆ. ಸೊ ಅದಕ್ಕೆ ನಂದು ಒಂದೇ ರಿಕ್ವೆಸ್ಟ್, ನೀವು ಆಗುದಷ್ಟು ಇದನ್ನು ಬೆಳೆಯುವ ಹಾಗೆ ಸಪೋರ್ಟ್ ಮಾಡಿದ್ರೆ ನಮ್ಗೆ ಇನ್ನೂ ಕೂಡ ಮುಂದೆ ಹೋಗುವ ಚಾನ್ಸ್ ಸಿಗುತ್ತೆ. ಹಾಗೆ ಬ್ಯಾಕ್ ಸಪೋರ್ಟ್ ಆಗಿ ನಮ್ಗೆ ಯಾವಾಗ್ಲೂ ಕೃಷ್ಣ ಸರ್ ಮತ್ತೆ KSP ಇನ್ವೆಂಚರ್ ತುಂಬಾ ಸಪೋರ್ಟ್ ಮಾಡಿದೆ ನಮ್ಗೆ. ಅದಕ್ಕೆ ನಾವು ಯಾವಾಗ್ಲೂ ಅವರಿಗೆ ಅದೇ ಔಟ್ಪುಟ್ ಅನ್ನು ಕೊಡ್ಬೇಕನ್ನೋದು ನಮ್ಮ ಆಸೆ. ಯಾಕಂದ್ರೆ ಇಷ್ಟು ಸಪೋರ್ಟಿಗೆ ನಾವು ಅಷ್ಟೇ ಔಟ್ಪುಟ್ ಕೊಟ್ರೆ ಮಾತ್ರ ಅದಕ್ಕೆ ಅರ್ಥ. ಸೊ ಎಲ್ಲರಿಗೆ ಬಂದಿಕ್ಕೆ ಕೂಡ ಥ್ಯಾಂಕ್ಸ್, ಇನ್ನು ಬಂದವರಿಗೆ ಸಹ ಥ್ಯಾಂಕ್ಸ್ ಮಾಡ್ತಾ ಇದ್ದೇನೆ. ವಿಜೇಂದ್ರ ಶೆಟ್ಟಿ